ತುಂಬಾ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದಾರ GST 2025 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 10ಗೆ ಆನ್ಸರ್ ಮಾಡಿಕೊಡಿ ಅಂತ. ಸೊ ಅವ್ರಿಗೋಸ್ಕರ ನಾನು 2025 ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥ GST ಕ್ವಶನ್ ನಂಬರ್ 10 ಏನಿದೆ ನೋಡಿ, ಈ ತರ ಕ್ವಶನ್ ಸರ್ವಿಸ್ ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್. ಯೂಶಲಿ ಒಂದು ಕ್ವಶನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ನಿಮ್ಗೆ ಈಸಿಯಾಗಿ 12 ಮಾರ್ಕ್ಸ್ ಸಿಗುತ್ತೆ. ಬಟ್ ಅಲ್ಲಿ ಕೆಲವೊಂದು ಇನ್ಪುಟ್ಸ್ ಕೊಟ್ಟಿರ್ತಕ್ಕಂಥದ್ದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೋಬೇಕು ಕ್ವಶನ್ಸ್ ಅಲ್ಲಿ ಏನೇನಿದೆ ಅಂತ. ಬನ್ನಿ, ಈ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ಹೇಗೆ ಆನ್ಸರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟ್ ಕ್ವಶನ್ ಏನಿದೆ ಅದನ್ನ ನೋಡ್ಬಿಡೋಣ. ಮಿಸ್ಟರ್ ಆನಂದ್ ಈಸ್ ಅ ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಡೀಲರ್ ಇದು ಕರ್ನಾಟಕದಲ್ಲಿ ಇದ್ದಾರಂತೆ. ಅಂಡ್ ಪ್ರೊವೈಡ್ಸ್ ದ ಫಾಲೋಯಿಂಗ್ ಸರ್ವಿಸಸ್ ಫಾರ್ ದಿ ಮಂತ್ ಆಫ್ ಜುಲೈ 24 ಅಲ್ಲಿ ಕೆಲವೊಂದು ಸರ್ವಿಸಸ್ ಅನ್ನ ಕೊಟ್ಟಿದ್ದಾರಂತೆ. ಕಾಂಪ್ಯೂಟ್ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸರ್ವಿಸ್. ನೋಡಿ, ಏನು ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಒಂದು ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸರ್ವಿಸಸ್ ಅನ್ನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಅಂಡ್ ಅಮೌಂಟ್ ಆಫ್ GST ಪೇಯಬಲ್, ಎಷ್ಟು ಅಮೌಂಟ್ ಅನ್ನ ಪೇಮೆಂಟ್ ಮಾಡಬೇಕು GST ಪೇಯಬಲ್ ಫಾರ್ ದಿ ಮಂತ್ ಆಫ್ ಜುಲೈ 2024 ಅಲ್ಲಿ ಎಷ್ಟು GST ಪೇಮೆಂಟ್ ಮಾಡ್ತಾರೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾರೆ. ಫಸ್ಟ್ ಕ್ವಶನ್ಸ್ ಅಲ್ಲಿ ಏನೇನಿದೆ ಅಂತ ನೋಡ್ಬಿಡೋಣ ಒನ್ ಬೈ ಒನ್. ಸರ್ವಿಸ್ ರಿಲೇಟೆಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವುದು ಟ್ಯಾಕ್ಸಬಲ್ ಇದೆ, ಯಾವುದು ಎಕ್ಸಮ್ಟ್ ಇದೆ ಅನ್ನೋದು ಗೊತ್ತಿರಬೇಕು. ಸೊ ನಿಮ್ಗೆ ಇಲ್ಲಿ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಒನ್ ಏನಿದೆ, ಸರ್ವಿಸ್ ಪ್ರೊವೈಡೆಡ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಸರ್ವಿಸ್ ಪ್ರೊವೈಡೆಡ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBIಗೆ ಯಾವುದೇ ಸರ್ವಿಸಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಈಸ್ ಎಕ್ಸಮ್ಟೆಡ್. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸರ್ವಿಸಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಎಕ್ಸಮ್ಟೆಡ್. ಸೊ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. ಇದು ಎಕ್ಸಮ್ಟೆಡ್ ಆಗಿರುತ್ತೆ, ನೆನಪಲ್ಲಿ ಇಡಬೇಕು. ಅಂಡ್ ಸೆಲ್ಲಿಂಗ್ ಸ್ಪೇಸ್ ಫಾರ್ ಅಡ್ವರ್ಟೈಸ್ಮೆಂಟ್ ಇನ್ ಎ ನ್ಯೂಸ್ ಪೇಪರ್ ರೇಟ್ ನೋಟಿಫೈಡ್ ಇಸ್ 5%, 38,125 ಇದೆ. ಇಟ್ ಈಸ್ ಟ್ಯಾಕ್ಸಬಲ್. ಸೊ ಈ ಒಂದು ಸೆಕೆಂಡ್ ಪಾಯಿಂಟ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಸರ್ವಿಸ್ ನೋಟಿಫೈಡ್ ಟು ಏನು ಸೆಲ್ಲಿಂಗ್ ಸ್ಪೇಸ್ ಫಾರ್ ಅಡ್ವರ್ಟೈಸ್ಮೆಂಟ್ ಇನ್ ನ್ಯೂಸ್ ಪೇಪರ್ ಏನಿದೆ ಇಟ್ ಈಸ್ ಟ್ಯಾಕ್ಸಬಲ್. ಜಸ್ಟ್ ಟಿ ಅಂತ ಕೋಟ್ ಮಾಡಿರ್ತೀನಿ, ದಟ್ ಈಸ್ ಟ್ಯಾಕ್ಸಬಲ್ ಅಂತ ಅರ್ಥ. And advance received from his client for the services to be rendered to make the crops ready for retail market ಗೆ ಕ್ರಾಪ್ಸ್ ಅನ್ನ ರೆಡಿ ಮಾಡಿ ಪ್ರೊವೈಡ್ ಮಾಡಲಿಕ್ಕೆ ಸೊ ಅಡ್ವಾನ್ಸಸ್ ಅನ್ನ ರಿಸೀವ್ ಮಾಡಿದ್ದಾನೆ. ಸೊ ಅಡ್ವಾನ್ಸ್ ರಿಸೀವ್ಡ್ ಇಸ್ ಆಲ್ಸೋ ಎ ಟ್ಯಾಕ್ಸಬಲ್ ಅಂಡರ್ GST ನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ಹಾಗಾಗಿ ಥರ್ಡ್ ಪಾಯಿಂಟ್ ಏನಿದೆ ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಬಿಕಾಸ್ ಅಡ್ವಾನ್ಸ್ ರಿಸೀವ್ಡ್ ಈಸ್ ಟ್ಯಾಕ್ಸಬಲ್ ಅಂಡರ್ GST. And fourth point, service relating to education ಇದೆ. So usually you know that under tax system ಅಲ್ಲಿ services relating to education is always exempt. So ಇದು ಎಜುಕೇಶನ್ ರಿಲೇಟೆಡ್ ಸರ್ವಿಸ್ ಆಗಿರೋದ್ರಿಂದ ಎಕ್ಸಮ್ಟ್ ಆಗುತ್ತೆ, ನಾಟ್ ಟ್ಯಾಕ್ಸಬಲ್ ಅಂಡರ್ GST. ಫಿಫ್ತ್ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ಸರ್ವಿಸ್ ರಿಸೀವ್ಡ್ ಫ್ರಮ್ ಕ್ಲೈಂಟ್ ಫಾರ್ ದಿ ಸರ್ವಿಸ್ ರೆಂಡರ್ಡ್ ಇನ್ June 2024 for which invoice was raised and issued to him on 28/7/2024, 66,325 ಇದೆ. ನೋಡಿ, ಈ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನ ನಾವೆಲ್ಲೂ ಕೂಡ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ನಾಟ್ ಇನ್ಕ್ಲೂಡೆಡ್ ಅಂತ ಟ್ರೀಟ್ ಮಾಡ್ತೀವಿ. ನಾಟ್ ಇನ್ಕ್ಲೂಡೆಡ್. ಏನಕ್ಕೆ ಇದನ್ನ ನಾಟ್ ಇನ್ಕ್ಲೂಡೆಡ್ ಅಂತ ನಾವು ಟ್ರೀಟ್ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ, ಇಟ್ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ಟ್ಯಾಕ್ಸಬಲ್ ವ್ಯಾಲ್ಯೂನಲ್ಲಿ ಇದನ್ನ ತಗೋಬಾರ್ದು. ಏನಕ್ಕೆ ಅಂದ್ರೆ, ಸೊ ಅಲ್ಲಿ ಕ್ವಶನ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು June 2024 ಏನಿದೆ ಅವತ್ತು ಸರ್ವಿಸಸ್ ಅನ್ನ ಕೊಟ್ಟಿರೋದು. June 2024 ಅಲ್ಲಿ ಸರ್ವಿಸಸ್ ಅನ್ನ ನೀಡಿದ್ದಾರೆ ಅಂತ ಹೇಳಿದ್ರೆ 2024 ಅಲ್ಲಿ ಸರ್ವಿಸಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡೋದು 28/7/2024 ಅಲ್ಲಿ ಇಶ್ಯೂ ಮಾಡಿದ್ದಾರೆ. ಹಾಗಾಗಿ ಜುಲೈ 2024ಗೆ ಟ್ಯಾಕ್ಸಬಲ್ ಆಗೋದಿಲ್ಲ. ಸೊ ಆಸ್ ಪರ್ GST ರೂಲ್ಸ್ ನ ಪ್ರಕಾರ ಟೈಮ್ ಆಫ್ ಸಪ್ಲೈನಲ್ಲಿ ಸರ್ವಿಸಸ್ ಅನ್ನ ಏನು ಕೊಟ್ಟಿದ್ದಾರೆ ಆ ಟೈಮಲ್ಲೇ ಅದು ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಹಾಗಾಗಿ ಸರ್ವಿಸ್ ಕಂಪ್ಲೀಟ್ ಕೊಟ್ಟಿರೋದು 2024 ಅಲ್ಲಿ ಕಂಪ್ಲೀಟ್ ಆಗಿದೆ. ಹಾಗಾಗಿ 2024 ಅಲ್ಲಿ ಕಾಂಪಿಟೇಷನ್ಸ್ ಅನ್ನ ಮಾಡಬೇಕಾದ್ರೆ ಅದು ಸೇರಿಸಬಾರ್ದು. ಸೊ 2024 ಅಲ್ಲೇ ಸರ್ವಿಸಸ್ ಜೂನ್ 2024 ಅಲ್ಲೇ ಸರ್ವಿಸಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ದಟ್ ಟೈಮ್ ಓನ್ಲಿ. ಹಾಗಾಗಿ ದೆನ್ ನೆಕ್ಸ್ಟ್ ಬಂದು ಸರ್ವಿಸ್ ರೆಂಡರ್ಡ್ ಟು ಸಪ್ಲೈ ಆಫ್ ಲೇಬರ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ನೋಡಿ, ಅಗ್ರಿಕಲ್ಚರ್ ಪರ್ಪಸ್ ಕೊಟ್ಟಿದ್ದಾರೆ. ಸೊ ಅಗ್ರಿಕಲ್ಚರ್ ಪರ್ಪಸ್ ನೀವು ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಿದಿರಾ, ದಟ್ ಈಸ್ ಸಪ್ಲೈ ಮಾಡಿದಿರಾ ಲೇಬರ್ಸ್ ಅನ್ನ, ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ GST. ಸೊ ಅದು ಕೂಡ ಏನಾಗಿರುತ್ತೆ ಅಂದ್ರೆ ಎಕ್ಸಮ್ಟ್ ಆಗಿರುತ್ತೆ. ಸೊ ಹಾಗಾಗಿ ಡೋಂಟ್ ಕನ್ಸಿಡರ್, ಇದು ಎಕ್ಸಮ್ಟೆಡ್.
exempted under GST. Next one, free services rendered to is family and friends ಗೆ ಫ್ರೀ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾರೆ. ಟು ಇಸ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಫ್ರೀ ಸರ್ವಿಸಸ್ ರೆಂಡರ್ಡ್. Services rendered to is relatives and friends. It is taxable under GST ನಲ್ಲಿ ಇದು ಕೂಡ taxable ಆಗುತ್ತೆ. ಸೊ ಹಾಗಾಗಿ it is taxable under GST. ಪ್ಲೇಸ್ಮೆಂಟ್ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಪ್ಲೇಸ್ಮೆಂಟ್ ಸರ್ವಿಸ್ ಇಸ್ ಆಲ್ಸೋ ಎ ಟ್ಯಾಕ್ಸಬಲ್ ಅಂಡರ್ GST. ಸರ್ವಿಸ್ ಬೈ ವೇ ಆಫ್ ಟ್ರೈನಿಂಗ್ ಅಂಡ್ ರೀಕ್ರಿಯೇಷನಲ್ ಆಕ್ಟಿವಿಟೀಸ್. ನೋಡಿ, ಸರ್ವಿಸ್ ಅಂಡ್ ರೀಕ್ರಿಯೇಷನಲ್ ಆಕ್ಟಿವಿಟೀಸ್ ಏನಿದೆ, ಇಟ್ ಈಸ್ ಆಲ್ಸೋ ರಿಲೇಟಿಂಗ್ ಟು ಆರ್ಟ್ ಅಂಡ್ ಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಆಸ್ ಪರ್ ಅಂಡರ್ GST ಪ್ರಕಾರ ಇಟ್ ಈಸ್ ಎಕ್ಸಮ್ಟೆಡ್. ಇದನ್ನ ನಾವು ಎಕ್ಸಮ್ಟೆಡ್ ಅಂತ ಟ್ರೀಟ್ ಮಾಡ್ತೀವಿ. ಎನಿ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಆಕ್ಟಿವಿಟೀಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಎಕ್ಸಮ್ಟೆಡ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಎಕ್ಸಮ್ಟೆಡ್ ಅಂತ ಟ್ರೀಟ್ ಮಾಡ್ತೀವಿ ಬಿಕಾಸ್ ಇಟ್ ಈಸ್ ರಿಲೇಟಿಂಗ್ ಟು ಆರ್ಟ್ ಅಂಡ್ ಕಲ್ಚರ್ಗೆ ಸಂಬಂಧಪಟ್ಟಿರೋದ್ರಿಂದ. ಸೊ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ GST ನಲ್ಲಿ, ಅದು ಟ್ಯಾಕ್ಸಬಲ್ ಅಲ್ಲ. ಸೊ ಎಕ್ಸಮ್ಟ್. Then healthcare service, you know that healthcare is also exempted under GST. Healthcare service ಕೂಡ exempted ಇದೆ, exempted ಇರ್ತಕ್ಕಂಥದ್ದು. And bill was raised issued to his client for the service rendered but no payment received, but invoice ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ ಹಾಗಾಗಿ ಕನ್ಸಿಡರೇಷನ್ಸ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ 1,87,500 ಇದೆ. ಸೊ ಇಟ್ ಈಸ್ ಟ್ಯಾಕ್ಸಬಲ್. ಸೊ ಇದು ಟ್ಯಾಕ್ಸಬಲ್ ಆಗುತ್ತೆ. ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ ಟ್ಯಾಕ್ಸಬಲ್ ಅಂಡರ್ GST. Next, part payment 11,250 was received from a client for the service rendered 37,800 service ಕೊಟ್ಟಿದ್ದೀರಾ, 11,250 ರಿಸೀವ್ ಮಾಡಿದ್ದೀರಾ. ಸೊ ಇನ್ ದಿಸ್ ಟ್ರಾನ್ಸಾಕ್ಷನ್ ಇಸ್ ಆಲ್ಸೋ ಎ ಟ್ಯಾಕ್ಸಬಲ್ ಟ್ರಾನ್ಸಾಕ್ಷನ್ ಅಂಡರ್ GST ನಲ್ಲಿ, ಇದು ಕೂಡ ಟ್ಯಾಕ್ಸಬಲ್ ಆಗುತ್ತೆ. ರೆಂಟಿಂಗ್ ಆಫ್ ಆಗ್ರೋ ಮಿಷನರಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್, ಅಗೈನ್ ಮಿಷನರಿಯನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಎನಿ ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟೀಸ್ ಇದೆ ಅಂದ್ರೆ ಅದು GST ನಲ್ಲಿ ಎಕ್ಸಮ್ಟ್ ಇರುತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ಇಯರ್ GST ನಲ್ಲಿ ಇದು ಕೂಡ ಎಕ್ಸಮ್ಟ್ ಇರುತ್ತೆ, ಎಕ್ಸಮ್ಟೆಡ್. ಅಂಡ್ ಸರ್ವಿಸ್ ರೆಂಡರ್ ಟು ಜಮ್ಮು ಅಂಡ್ ಕಾಶ್ಮೀರ್ಗೆ ಕೊಡ್ತಾ ಇರೋದು, ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ GST. ಸರ್ವಿಸ್ ಕಳಿಸ್ತಾರೆ ಜಮ್ಮು ಅಂಡ್ ಕಾಶ್ಮೀರ್ಗೆ. ಸೊ ಹಾಗಾಗಿ ಸೊ ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ GST ಅಂತ ಕರೀತೇವೆ. ಸೊ ಇದು ಕ್ವಶನ್ಸ್ ಹೀಗಿರೋದು. ಈ ಕ್ವಶನ್ಸ್ ಏನಾದ್ರು ಕೊಟ್ರೆ ಎಕ್ಸಾಮ್ ಅಲ್ಲಿ ಹೀಗೆ ಕೊಟ್ಟಿರ್ತಾರೆ, ಇದೇ ಕ್ವಶನ್ಸ್ ಇರುತ್ತೆ, ಅಮೌಂಟ್ ಮಾತ್ರ ಚೇಂಜ್ ಮಾಡಿರ್ತಾರೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. RBIಗೆ ಸರ್ವಿಸ್ ಕೊಟ್ಟಿದ್ದಾರೆ, ಎಕ್ಸಮ್ಟೆಡ್ ಇರುತ್ತೆ. ಅಂಡ್ ಅಡ್ವರ್ಟೈಸ್ಮೆಂಟ್, ಸೆಲ್ಲಿಂಗ್ ಅಡ್ವರ್ಟೈಸ್ ಟ್ಯಾಕ್ಸಬಲ್ ಇದೆ. ಅಂಡ್ ಎಜುಕೇಶನ್ ಎಕ್ಸಮ್ಟ್ ಇದೆ. ಅಂಡ್ ಅಗ್ರಿಕಲ್ಚರ್ ಪರ್ಪಸ್ ಫಾರ್ಮ್ ಲೇಬರ್ ಕೊಟ್ಟಿದ್ದಾರೆ, ಎಕ್ಸಮ್ಟು. ಅಂಡ್ ರೀಕ್ರಿಯೇಷನಲ್ ಆಕ್ಟಿವಿಟೀಸ್ ಎಕ್ಸಮ್ಟು. ಹೆಲ್ತ್ ಕೇರ್ ಎಕ್ಸಮ್ಟ್ ಇರುತ್ತೆ. ಅಂಡ್ ಆಗ್ರೋ ಮಿಷನರಿ ಅಗ್ರಿಕಲ್ಚರ್ ಪರ್ಪಸ್ ಕೊಟ್ಟೋದು ಎಕ್ಸಮ್ಟ್ ಇರುತ್ತೆ. ರಿಮೈನಿಂಗ್ ಆಲ್ ಟ್ಯಾಕ್ಸಬಲ್. ಬಟ್ ಫಿಫ್ತ್ ಪಾಯಿಂಟ್ ಏನಿದೆ, ಸರ್ವಿಸ್ ರೆಂಡರ್ಡ್ ಇನ್ ಜೂನ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್. ಇನ್ ಜುಲೈಯಲ್ಲಿ ಇನ್ಕ್ಲೂಡ್ ಮಾಡ್ಲಿಕ್ಕೆ ಹೋಗಬಾರ್ದು, ಇಗ್ನೋರ್ ಮಾಡಿ, ನಾಟ್ ಇನ್ಕ್ಲೂಡೆಡ್ ಬಿಕಾಸ್ ಟೈಮ್ ಆಫ್ ಸಪ್ಲೈ ಈಸ್ ಜೂನ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಸೊ ಬನ್ನಿ ಇದಕ್ಕೆ ಆನ್ಸರ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ಈ ತರ ಕ್ವಶನ್ಸ್ ಕೊಟ್ಟಾಗ ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ ಈ ತರ ಕ್ವಶನ್ಸ್ ಕೇಳಿದ್ದಾರೆ ಅಂದ್ರೆ ನೀವು ಈ ತರ ಕಾಲಮ್ಸ್ ಹಾಕೊಳ್ಳಿ. ಸೊ ಪರ್ಟಿಕ್ಯುಲರ್ಸ್, ಟ್ಯಾಕ್ಸಬಲ್ ವ್ಯಾಲ್ಯೂ ಅಥವಾ ಟ್ಯಾಕ್ಸಬಲ್ ಸರ್ವಿಸ್ ಕ್ವಶನ್ ಅಲ್ಲಿ ಕೇಳಿದರೆ CGST, SGST, IGST. GST ಪೇಯಬಲ್ ಅಂದ್ರೆ 3 GST ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಒನ್ ಬೈ ಒನ್ ತಗೊಳ್ಳೋಣ. ಬಟ್ ತಗೊಳ್ಳೋದಕ್ಕೂ ಮುಂಚೆ ನೋಡಿ, ಕ್ವಶನ್ ಅಲ್ಲಿ ಎಲ್ಲಾದ್ರೂ GST ಎಷ್ಟು ರೇಟ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದಾರ ನೋಡಿ. ಕ್ವಶನ್ಸ್ ನೀವು ಥ್ರೂ ಔಟ್ ಕ್ವಶನ್ಸ್ ಅನ್ನ ನೋಡಿದ್ರೆ ಎಕ್ಸೆಪ್ಟ್ ಸೆಕೆಂಡ್ ಟ್ರಾನ್ಸಾಕ್ಷನ್ಸ್ಗೆ 5% ಅಂತ ಟ್ಯಾಕ್ಸ್ ಕೊಟ್ಟಿದ್ದಾರೆ ಬಿಟ್ರೆ ಉಳಿದ ಇನ್ಯಾವುದೇ ಕ್ವಶನ್ ಅಲ್ಲೂ ಕೂಡ ಯಾವುದೇ ಟಾಪಿಕ್, ಯಾವುದೇ ಟ್ರಾನ್ಸಾಕ್ಷನ್ಗೆ ಟ್ಯಾಕ್ಸ್ ರೇಟ್ ಕೊಟ್ಟಿಲ್ಲ. ನೋಡಿ, ಯಾವಾಗ ಟ್ಯಾಕ್ಸ್ ರೇಟ್ ಕೊಟ್ಟಿಲ್ಲ ಅಂದ್ರೆ ಅಸ್ಯೂಮ್ ಸರ್ವಿಸ್ ಈಸ್ 18% ಟ್ಯಾಕ್ಸಬಲ್, 18% ಇರುತ್ತೆ ಅಂತ ಅರ್ಥ. ಹಾಗಾಗಿ 18% ಅನ್ನ ತಗೋಬೇಕಾಗುತ್ತೆ. ಸೊ ಇಲ್ಲಿ ಕ್ವಶನ್ ಪ್ರಕಾರ ಹೋಗೋಣ. ಫಸ್ಟ್ ಒನ್ ನೋಡಿ, ಸರ್ವಿಸ್ ಪ್ರೊವೈಡೆಡ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಸೊ ಹಾಗಾಗಿ ಫಸ್ಟ್ ಒನ್ ಸರ್ವಿಸ್ ಪ್ರೊವೈಡೆಡ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸರ್ವಿಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಟ್ಯಾಕ್ಸಬಲ್. ಟ್ಯಾಕ್ಸಬಲ್ ಇದ್ರೆ ಈ ವ್ಯಾಲ್ಯೂವನ್ನು ನಾವು ಟ್ಯಾಕ್ಸಬಲ್ ವ್ಯಾಲ್ಯೂನಲ್ಲಿ ತಗೋಬೇಕು. ಬಟ್ ಸರ್ವಿಸ್ ಪ್ರೊವೈಡೆಡ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಎಕ್ಸಮ್ಟೆಡ್. ಸೊ ಹಾಗಾಗಿ ಇದು ಎಕ್ಸಮ್ಟೆಡ್ ಅಂತ ತಗೊಳ್ತೀವಿ. ಸೊ ಸರ್ವಿಸ್ ಪ್ರೊವೈಡೆಡ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಎಕ್ಸಮ್ಟೆಡ್. ಸೊ ಎಕ್ಸಮ್ಟ್ ಆಗಿರೋದ್ರಿಂದ
ಸೊ ಈ ಯಾವುದೇ ಅಮೌಂಟ್ ಅನ್ನ ಕೂಡ ನೀವಿಲ್ಲಿ ಕ್ಯಾಲ್ಕುಲೇಷನ್ಸ್ಗೆ ತಗೊಳಕ್ ಹೋಗಬೇಡಿ, ಇದು ಎಕ್ಸಮ್ಟ್ ಆಗುತ್ತೆ. ಸೊ ಹಾಗಾಗಿ 3 ಕಾಲಮ್ ಕೂಡ CGST ಆಗಲಿ, SGST ಆಗಲಿ, IGST ಆಗಲಿ ನಿಲ್ ಇರುತ್ತೆ. ಬಿಕಾಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಯಾವುದೇ ಸರ್ವಿಸ್ ಕೊಟ್ರೆ ಅದು ಎಕ್ಸಮ್ಟ್ ಆಸ್ ಪರ್ GST ಪ್ರಕಾರ. ಸೆಕೆಂಡ್ ಒನ್ ಬಂದು ನೋಡಿ, ಸೆಲ್ಲಿಂಗ್ ಸ್ಪೇಸ್ ಆಫ್ ಅಡ್ವರ್ಟೈಸ್ಮೆಂಟ್ ಇನ್ ನ್ಯೂಸ್ ಪೇಪರ್. ಸೊ ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ GST ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ನ್ಯೂಸ್ ಪೇಪರ್ ಅಲ್ಲಿ ಸೆಲ್ಲಿಂಗ್ ಸ್ಪೇಸ್ ಫಾರ್ ಅಡ್ವರ್ಟೈಸ್ಮೆಂಟ್ ಇನ್ ನ್ಯೂಸ್ ಪೇಪರ್ ಟ್ಯಾಕ್ಸಬಲ್ 38,250 ಇದೆ. ಎಷ್ಟಪ್ಪ ವ್ಯಾಲ್ಯೂ ಅಂತ ಹೇಳಿದ್ರೆ, ಟ್ಯಾಕ್ಸಬಲ್ ವ್ಯಾಲ್ಯೂ ಎಷ್ಟು? 38,125 ಇಸ್ ಟ್ಯಾಕ್ಸಬಲ್ ವ್ಯಾಲ್ಯೂ. ಸೊ ಎಷ್ಟು ಪರ್ಸೆಂಟ್ ಟ್ಯಾಕ್ಸಬಲ್ ಅಂತ ಹೇಳಿದ್ರೆ 5% ಅಂತ ಕ್ವಶನ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಇಂಟರ ಏನು ಹೇಳಿಲ್ಲ ಕ್ವಶನ್ ಅಲ್ಲಿ. ಸೊ ಹಾಗಾಗಿ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅಸ್ಯೂಮ್ ಮಾಡ್ಕೊಳ್ಳಿ, ಎಲ್ಲಾ ಟ್ರಾನ್ಸಾಕ್ಷನ್ಸ್ ಕೂಡ ಇಂಟ್ರಾ ಸ್ಟೇಟ್ ಅಂತ ಕರಿತೀವಿ. ಬಿಕಾಸ್ ರಿಜಿಸ್ಟರ್ಡ್ ಡೀಲರ್ ಇರೋದು ಕರ್ನಾಟಕದಲ್ಲಿ, ಡೀಲರ್ ಇರೋದು ಫಾರ್ ಅಪ್ ಟು ಫಾಲೋಯಿಂಗ್ ಸರ್ವಿಸಸ್. ನಿಮ್ಗೆ ಏನ್ ಕೊಟ್ಟಿದ್ದಾನೆ, ಎಲ್ಲಿ ಕೊಡ್ತಾ ಇರೋದು ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ಅಸ್ಯೂಮ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಓನ್ಲಿ, ಎಕ್ಸೆಪ್ಟ್ ಲಾಸ್ಟ್ ಒನ್ ಟ್ರಾನ್ಸಾಕ್ಷನ್. ಲಾಸ್ಟ್ ಒನ್ ಮಾತ್ರ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಹೇಳಿದ್ದಾನೆ. ಹಾಗಾಗಿ ಆ ಒಂದು ಟ್ರಾನ್ಸಾಕ್ಷನ್ ಮಾತ್ರನೇ IGST ಆಗುತ್ತೆ, ಬಿಟ್ರೆ ಉಳಿದ ಎಲ್ಲಾ ಟ್ರಾನ್ಸಾಕ್ಷನ್ ಕೂಡ ಇಂಟ್ರಾ ಸ್ಟೇಟ್ ಆಗಿರುತ್ತೆ. ಹಾಗಾಗಿ ನಾವು CGST SGST ನೇ ಕೊಡಬೇಕಾಗುತ್ತೆ. ಬಿಕಾಸ್ ಆಫ್ ದ ಪ್ಲೇಸ್ ಆಫ್ ಸಪ್ಲೈ ಇಸ್ ನಾಟ್ ಗಿವನ್. ಡೀಲರ್ ಇರೋದು ಕೊಟ್ಟಿದ್ದಾನೆ, ಬಟ್ ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ಕೊಟ್ಟಿಲ್ಲ ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ ಎಲ್ಲ ಇಂಟ್ರಾ ಸ್ಟೇಟ್ ಸಪ್ಲೈ ಅಂತಾನೆ ಟ್ರೀಟ್ ಮಾಡ್ತೀವಿ. ಹಾಗಾಗಿ ಸೆಲ್ಲಿಂಗ್ ಸ್ಪೇಸ್ ಫಾರ್ ಅಡ್ವರ್ಟೈಸ್ಮೆಂಟ್ ಇನ್ ನ್ಯೂಸ್ ಪೇಪರ್ 38,125 ಇದೆ. ಟ್ಯಾಕ್ಸಬಲ್ 5% ಇದೆ. ಸೊ ಹಾಗಾಗಿ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ 38,125 ಇಂಟು 5% ಇದೆ. 5% ಇಂಟು ನೀವು ಇದನ್ನೇನ್ ಮಾಡಬೇಕು, CGST ಮತ್ತೆ SGST ಎರಡಕ್ಕೂ ಕೊಡಬೇಕಾಗಿರೋದ್ರಿಂದ ಇಂಟು 1/2 ಮಾಡ್ಕೊಳ್ಳಿ. ನಿಮಗೆ ಹಾಫ್ ಆಫ್ ದಿ ಅಮೌಂಟ್ CGST ಬರುತ್ತೆ ಅಂಡ್ ಹಾಫ್ ಆಫ್ ದಿ ಅಮೌಂಟ್ SGST ಬರುತ್ತೆ. ಸೊ ಹಾಗಾಗಿ 38,125 ಇಸ್ ಟ್ಯಾಕ್ಸಬಲ್ ವ್ಯಾಲ್ಯೂ ಇರೋದು. GST ರೇಟ್ ಇರೋದು 5% ಇರೋದು. ಸೊ ನಾವು 5% ಮಾಡಿದ್ರೆ ನಮಗೆ 1,906 ಬರುತ್ತೆ. ಈ 1,906 ನ ಡಿವೈಡೆಡ್ ಬೈ 2 ಮಾಡಿದ್ರೆ ನನಗೆ 953 CGST ಬರುತ್ತೆ. 953 ಫಾರ್ CGST ಅಂಡ್ 953 ಫಾರ್ SGST ಗೆ ಕೊಡಬೇಕಾಗುತ್ತೆ. ಸೊ ಇದು ಇಂಟ್ರಾ ಸ್ಟೇಟ್ ಆಗಿರೋದ್ರಿಂದ ನೀವೇನ್ ಮಾಡಬೇಕು, ಈ ವ್ಯಾಲ್ಯೂನ ಎಷ್ಟು ಪರ್ಸೆಂಟ್ ಇದೆ ಅಷ್ಟು ಪರ್ಸೆಂಟ್ ಮಾಡ್ಕೊಳ್ಳಿ. ಅಷ್ಟು ಪರ್ಸೆಂಟ್ ಅನ್ನ ನೀವು ಆಫ್ ಮಾಡಬೇಕು. ಆಫ್ ಮಾಡಿದ್ರೆ ನಿಮಗೆ CGST ಕೊಡುತ್ತೆ ಅಂಡ್ SGST ಸಿಗುತ್ತೆ. ಅಥವಾ ನಿಮಗೆ ಇನ್ನೊಂದು ಮೆಥಡ್ ಅಲ್ಲಿ ಬೇಕಾದ್ರೆ ಹೇಳ್ಬೇಕು ಅಂತ ಹೇಳಿದ್ರೆ ಇನ್ನೊಂದರಲ್ಲಿ ಬೇಕಾದ್ರೂ ತೋರಿಸ್ತೀನಿ, ನೀವು ಯಾವ ಥರನಾದರೂ ಕ್ಯಾಲ್ಕುಲೇಷನ್ಸ್ ಮಾಡಿ ನಿಮ್ಗೆ ಈಸಿ ಅನ್ಸೋದು. ಸೊ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ 38,125 ಇರೋದು. ಟ್ಯಾಕ್ಸ್ ರೇಟ್ ಇರೋದು ಟೋಟಲ್ 5% ಟ್ಯಾಕ್ಸ್ ರೇಟ್ ಇರೋದು. ಈ 5% ನ ನಾನು CGST SGSTಗೆ ಈಕ್ವಲ್ ಆಗಿ ಕೊಡಬೇಕು ಅಂದ್ರೆ ನೀವು 2.5% ಈಚ್ ಕೊಡಬೇಕಾಗುತ್ತೆ. 2.5% ಈಚ್ ಕೊಡಬೇಕು. ಅಂದ್ರೆ CGST 2.5, SGST 2.5 ಕೊಟ್ಟರೆ ಟೋಟಲ್ 5% ಕೊಟ್ಟಂಗಾಗುತ್ತೆ. ಬೇಕಾದ್ರೆ ನೀವು ಅದರಲ್ಲೂ ಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 38,125 ಇಂಟು 2.5% ಮಾಡಿದ್ರೆ ನಿಮಗೆ 953 ಫಾರ್ CGST ಬರುತ್ತೆ, 953 ಫಾರ್ SGST ಬರುತ್ತೆ. ನೀವು ಯಾವ ತರ ಬೇಕಾದ್ರೂ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬಹುದು. ದಟ್ ಈಸ್ ಯುವರ್ ವಿಶ್. ಎರಡಲ್ಲಿ ಮಾಡಿದ್ರು ಒಂದೇ ಬರ್ತಕ್ಕಂಥದ್ದು. ಇದು ಎರಡನೇ ಪಾಯಿಂಟ್ ಇರೋದು. ಅಂಡ್ ಥರ್ಡ್ ಒನ್ ಬಂದು advance received from his client for the service rendered to be rendered to make crops ready for the retail market is taxable under GST. ಸೊ ಹಾಗಾಗಿ ಎಷ್ಟು ಪರ್ಸೆಂಟ್ ಟ್ಯಾಕ್ಸಬಲ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಅಡ್ವಾನ್ಸ್ ಅನ್ನ ರಿಸೀವ್ ಮಾಡಿದ್ದಾನೆ, ಅಡ್ವಾನ್ಸ್ ರಿಸೀವ್ಡ್ ಆರ್ ಟ್ಯಾಕ್ಸಬಲ್ ಅಂಡರ್ GST. ಸೊ ಹಾಗಾಗಿ ಅಲ್ಲಿ ಎಷ್ಟು ಪರ್ಸೆಂಟ್ ಅಂತ ಕ್ವಶನ್ ಅಲ್ಲಿ ಹೇಳಿಲ್ಲ. ಹಾಗಾಗಿ 18% GST ಅನ್ನ ತಗೋಬೇಕಾಗುತ್ತೆ. ಹೇಳಿಲ್ಲ ಅಂತ ಬಂದಾಗ 18% ಶುಡ್ ಬಿ ಕನ್ಸಿಡರ್ ಮಾಡಬೇಕು. ಎಷ್ಟು ಕೊಟ್ಟಿದ್ದಾರಪ್ಪ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ 68,250 ಕೊಟ್ಟಿದ್ದಾರೆ. ಸೊ ಹಾಗಾಗಿ 68,250 ಏನಿದೆ ಇಟ್ ಈಸ್ ಟ್ಯಾಕ್ಸಬಲ್. 68,250 ಎಷ್ಟು ಪರ್ಸೆಂಟ್ ಅಪ್ಪ ಅಂತ ಹೇಳಿದ್ರೆ 68,250 ಇದೆ. ಇದ್ರ ಮೇಲೆ ಏನು ಹೇಳಿಲ್ಲ ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ ಟೋಟಲ್ ಟ್ಯಾಕ್ಸ್ ರೇಟ್ 18% ಅನ್ನ ತಗೋಬೇಕು. ಈ 18% ಅನ್ನ ನೀವು CGST ಮತ್ತೆ SGSTಗೆ ಈಕ್ವಲ್ ಆಗಿ ಕೊಡಬೇಕಾಗುತ್ತೆ. ಹಾಗಾಗಿ 68,250 ಇಂಟು 18%
ಡಿವೈಡೆಡ್ ಬೈ ನೀವು 2 ಮಾಡಿದ್ರೆ ನಿಮಗೆ 6143 ಬರುತ್ತೆ. 6140 2.5 ಬರುತ್ತೆ. 143 6143 ಅಂತ ಕರಿತೀವಿ. ಅಥವಾ ಇನ್ನೊಂದು ಮೆಥಡ್ ನಿಮ್ಗೆ ಹೇಳಿದ್ನಲ್ವಾ, ಆ ಥರನಾದ್ರೂ ಮಾಡ್ಕೊಳ್ಳಿ. 68,250 ಇಂಟು 18ನ ಆಫ್ ಮಾಡಿದ್ರೆ 9% ಬರುತ್ತೆ. 9% ನೀವು ಈಚ್ ಕೊಡಬೇಕಾಗುತ್ತೆ. 9% ಈಚ್ ಹಾಗಾದ್ರೂ ಮಾಡ್ಕೊಳ್ಳಿ, ನಿಮಗೆ ಒಂದೇ ಆನ್ಸರ್ ಸಿಗುತ್ತೆ. ಸೊ 68,250 ಇಂಟು 9%, ನೀವು 9% ಮಾಡಿಕೊಂಡ್ರು ಕೂಡ ನಿಮಗೆ 6142.5 ಬರುತ್ತೆ. ಮೇಕ್ ಇಟ್ ರೌಂಡ್ ಆಫ್ 143 ಸಿಗುತ್ತೆ. ಸೊ ಯಾವುದಾದ್ರೂ ಕ್ಯಾಲ್ಕುಲೇಷನ್ಸ್ಗೆ ನೀವು ಯೂಸ್ ಮಾಡ್ಬೋದು, ಎರಡು ಕೂಡ ಒಂದೇ ವ್ಯಾಲ್ಯೂ ಇರ್ತಕ್ಕಂಥದ್ದು. ದಟ್ ಇಸ್ ಥರ್ಡ್ ಒನ್. ಏನು ಹೇಳಿಲ್ಲ, ಹಾಗಾಗಿ CGST SGST ನ ಕೊಡಬೇಕಾಗತ್ತೆ. ಅಂಡ್ ಫೋರ್ತ್ ಪಾಯಿಂಟ್ ಬಂದು ನೋಡಿ, ಸರ್ವಿಸ್ ರಿಲೇಟಿಂಗ್ ಟು ಎಜುಕೇಶನ್ಸ್ ಕೊಟ್ಟಿದ್ದಾರೆ. ಎಜುಕೇಶನ್ ರಿಲೇಟೆಡ್ ಸರ್ವಿಸ್ ಇದೆ ಫೋರ್ತ್ ಪಾಯಿಂಟ್. ಸೊ ಹಾಗಾಗಿ ಫೋರ್ತ್ ಪಾಯಿಂಟ್ ಸರ್ವಿಸ್ ರಿಲೇಟೆಡ್ ಎಜುಕೇಶನ್ಸ್ ಅನ್ನ ಕೊಟ್ರೆ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. ಹಾಗಾಗಿ ಇಟ್ ಈಸ್ ಎಕ್ಸಮ್ಟೆಡ್ ಅಂತ ತಗೋಬೇಕು. ಸೊ ಎಕ್ಸಮ್ಟೆಡ್ ಅಂತ ತಗೊಂಡ್ರೆ ಎಲ್ಲೂ ಕೂಡ ಅದು ವ್ಯಾಲ್ಯೂನ ತಗೋಬಾರ್ದು, ಟ್ಯಾಕ್ಸ್ ಕೊಡೋದಿಲ್ಲ, ಬಿಕಾಸ್ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ GST. ಇದು ಫೋರ್ತ್ ಪಾಯಿಂಟ್ ಇರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಪಾಯಿಂಟ್ ಬಂದು ಫಿಫ್ತ್ ಒನ್ ಬಂದು ರಿಸೀವ್ಡ್ ಫ್ರಮ್ ಎ ಕ್ಲೈಂಟ್ ಫಾರ್ ದಿ ಸರ್ವಿಸ್ ರೆಂಡರ್ಡ್ ಇನ್ ಜೂನ್ ಅಂಡ್ ಇನ್ವಾಯ್ಸ್ ಇಸ್ ಇಶ್ಯೂಡ್ ಇನ್ ಜುಲೈ. ನೋಡಿ, ಜೂನ್ ಅಲ್ಲಿ ಸರ್ವಿಸಸ್ ಅನ್ನ ಕೊಟ್ಟಿರತಕ್ಕಂಥದ್ದು, ಬಟ್ ರಿಸೀವ್ ಮಾಡ್ತಾ ಇರೋದು ಜುಲೈಯಲ್ಲಿ ರಿಸೀವ್ ಮಾಡಿರೋದು. ಸೊ ಟೈಮ್ ಆಫ್ ಸಪ್ಲೈ ಇನ್ ಜೂನ್ ಅಲ್ಲಿ ಆಗಿರೋದು ಜುಲೈನಲ್ಲಿ ನೀವು ತಗೊಳಕ್ಕೆ ಬರೋದಿಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ GST. ಯಾಕಂದ್ರೆ ಟೈಮ್ ಆಫ್ ಸಪ್ಲೈ ಹೇಳುತ್ತೆ, ನೀವು ಆ ಯಾವ ಟೈಮಲ್ಲಿ ಸಪ್ಲೈ ಮಾಡಿರ್ತೀರ ಆ ಟೈಮಲ್ಲೇ ಅದು ಟ್ಯಾಕ್ಸಬಲ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಜೂನಲ್ಲಿ ಸಪ್ಲೈ ಮಾಡಿರೋದು ಸರ್ವಿಸಸ್ ಅನ್ನ, ಸೊ ಜುಲೈಯಲ್ಲಿ ಅವನು ಬಿಲ್ ಅನ್ನ ರೈಸ್ ಮಾಡಿದ್ದಾನೆ, ಸೊ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. ಅಂಡ್ ಸಿಕ್ಸ್ ಪಾಯಿಂಟ್ ಬಂದು ಸರ್ವಿಸ್ ರೆಂಡರ್ಡ್ ಬೈ ಸಪ್ಲೈ ಆಫ್ ಲೇಬರ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಲೇಬರ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಅಗ್ರಿಕಲ್ಚರ್ಗೆ ಲೇಬರ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. ಇಟ್ ಈಸ್ ಆಲ್ಸೋ ಎಕ್ಸಮ್ಟೆಡ್ ಅಂಡರ್ GST. ಇದು ಕೂಡ ಎಕ್ಸಮ್ಟೆಡ್ ಅಂಡರ್ GST ನಲ್ಲಿ ಎಕ್ಸಮ್ಟ್ ಆಗುತ್ತೆ. ದೆನ್ ಸರ್ವಿಸ್ ಆದ್ಮೇಲೆ ನೆಕ್ಸ್ಟ್ ಯಾವ್ದಿದೆಯಪ್ಪ ಅಂತ ಹೇಳಿದ್ರೆ, ಫ್ರೀ ಸರ್ವಿಸ್ ರೆಂಡರ್ಡ್ ಟು ಈಸ್ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್. ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾನೆ 48,495ಗೆ. ಸೊ ಇಟ್ ಈಸ್ ಆಲ್ಸೋ ಎ ಟ್ಯಾಕ್ಸಬಲ್ ಅಂಡರ್ GST. ಇದು ಕೂಡ GST ನಲ್ಲಿ ಟ್ಯಾಕ್ಸಬಲ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಷ್ಟು ಟ್ಯಾಕ್ಸಬಲ್ ಅಂತ ಹೇಳಿದ್ರೆ, ಎಷ್ಟು ಸರ್ವಿಸ್ ಕೊಡ್ತಾ ಇರೋದು ಫಾರ್ ಫ್ರೆಂಡ್ಸ್ಗೆ ಸಂಬಂಧಪಟ್ಟಂತೆ 48,925 ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಟ್ಯಾಕ್ಸಬಲ್ 48,925 ಕೊಡ್ತಾ ಇರೋದು. ಸೊ ಇದು ಎಷ್ಟು ಪರ್ಸೆಂಟ್ ಟ್ಯಾಕ್ಸಬಲ್ ಅಂತ ಹೇಳಿದ್ರೆ 48,925 ಇದೆ. ಸೊ ಇಂಟು ಏನು ಹೇಳಿಲ್ಲ, 18% ಈಸ್ ಟ್ಯಾಕ್ಸಬಲ್. ಈ 18% ನಾವು ಆಫ್ ಮಾಡಬೇಕು, CGST SGST ಕೊಡಬೇಕು. ಹಾಗಾಗಿ 48,925 ಇಂಟು 18% ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ, CGST SGST ಅಂದರೆ 4,403 ಬರುತ್ತೆ. ಸೊ CGST 4,403 ಅಂಡ್ SGST 4,403 ನಮಗೆ SGST ಸಿಗುತ್ತೆ. CGST SGST. ನೆಕ್ಸ್ಟ್ ಬಂದು ಪ್ಲೇಸ್ಮೆಂಟ್ ಸರ್ವಿಸ್ ಇದೆ. 82,950 ಕೊಟ್ಟಿದ್ದಾರೆ. ಸೊ 82,950. ಸೊ ಪ್ಲೇಸ್ಮೆಂಟ್ ಸರ್ವಿಸ್ ಇಸ್ ಆಲ್ಸೋ ಎ ಟ್ಯಾಕ್ಸಬಲ್ ಅಂಡರ್ GST. ಸೊ 82,950 ಏನಿದೆ ಇಟ್ ಈಸ್ ಟ್ಯಾಕ್ಸಬಲ್. 82,950 ಇದೆ. ಸೊ ಹಾಗಾಗಿ ಅದು ಟ್ಯಾಕ್ಸಬಲ್ ವ್ಯಾಲ್ಯೂ ಆಗಿರುತ್ತೆ. ಸೊ ಈ ಟ್ಯಾಕ್ಸಬಲ್ ವ್ಯಾಲ್ಯೂ ಆಗಿರೋದ್ರಿಂದ ನಾವು ಈ 82,950 ಮೇಲೆ 18% ಕೊಡಬೇಕು ಟ್ಯಾಕ್ಸ್. ಟ್ಯಾಕ್ಸ್ ರೇಟ್ ಕೊಟ್ಟಿಲ್ಲ ಅಂದ್ರೆ 18% ತಗೊಳ್ಳಿ, ಇಂಟು 1/2 ಮಾಡ್ಕೊಳ್ಳಿ. ಸೊ ನಮಗೆ ಸಿಗುತ್ತೆ 82,950 ಇಂಟು 18% ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ CGST ಎಷ್ಟು ಬರುತ್ತಪ್ಪ ಅಂದ್ರೆ 7,466. CGST 7,466 SGST ಬರುತ್ತೆ. CGST SGSTಗೆ ಈಕ್ವಲ್ ಆಗಿ ಕೊಡಬೇಕು. ಇದು ಪ್ಲೇಸ್ಮೆಂಟ್ ಸರ್ವಿಸ್ಗೆ ಇರೋದು. ನೆಕ್ಸ್ಟ್ ಸರ್ವಿಸ್ ಬೈ ವೇ ಆಫ್ ರೀಕ್ರಿಯೇಷನಲ್ ಟ್ರೈನಿಂಗ್ ಆಫ್ ರೀಕ್ರಿಯೇಷನಲ್ ಆಕ್ಟಿವಿಟೀಸ್ ಇದೆ. ಇಟ್ ಈಸ್ ಎಕ್ಸಮ್ಟೆಡ್ ಅಂಡರ್ GST ಆಗಿರುತ್ತೆ. ಸೊ ದಟ್ ಈಸ್ ಹಾಗಾಗಿ
ಇದೆಲ್ಲೂ ಕೂಡ ಕ್ಯಾಲ್ಕುಲೇಷನ್ಗೆ ತಗೊಳ್ಳೋದಿಲ್ಲ. ರೀಕ್ರಿಯೇಷನಲ್ ಆಕ್ಟಿವಿಟಿ ಈಸ್ ಎಕ್ಸೆಂಪ್ಟೆಡ್. ಎಕ್ಸೆಂಪ್ಟೆಡ್, ಹಾಗಾಗಿ ಟ್ಯಾಕ್ಸಬಲ್ ಅಲ್ಲ, ಎಕ್ಸೆಂಪ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಎಕ್ಸೆಂಪ್ಟ್ ಆದ್ರೆ ಎಲ್ಲೂ ಕೂಡ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಗೆ ತಗೋಬಾರಿ. ಹೆಲ್ತ್ ಕೇರ್ ಸರ್ವಿಸ್ ಇದೆ ನೆಕ್ಸ್ಟ್ ಒನ್. ಹೆಲ್ತ್ ಕೇರ್ ಸರ್ವಿಸ್ ಇಸ್ ಆಲ್ಸೋ ಎಕ್ಸಮ್ಟೆಡ್ ಅಂಡರ್ GST. ಸೊ ಹಾಗಾಗಿ ಹೆಲ್ತ್ ಕೇರ್ ಸರ್ವಿಸ್ ಕೂಡ ಎಲ್ಲೂ ಕೂಡ ಕ್ಯಾಲ್ಕುಲೇಷನ್ಗೆ ತಗೊಳ್ಳೋದಿಲ್ಲ. ಇಟ್ ಈಸ್ ಎಕ್ಸಮ್ಟೆಡ್. ಸೊ ಹಾಗಾಗಿ ನಾಟ್ ಟ್ಯಾಕ್ಸಬಲ್. ಎಕ್ಸಮ್ಟೆಡ್ ಅಥವಾ ಟ್ಯಾಕ್ಸ್ ಫ್ರೀ ಅಥವಾ ನಾಟ್ ಟ್ಯಾಕ್ಸಬಲ್ ಯಾವ್ದಾದ್ರು ತಗೊಳ್ಳಿ. ನೆಕ್ಸ್ಟ್, ಎ ಬಿಲ್ ವಾಸ್ ರೈಸ್ಡ್ ಅಂಡ್ ಇಶ್ಯೂಡ್ ಇಸ್ ಕ್ಲೈಂಟ್ ಫಾರ್ ದಿ ಸರ್ವಿಸ್ ರೆಂಡರ್ಡ್ ಬಟ್ ನೋ ಪೇಮೆಂಟ್ ರಿಸೀವ್ಡ್ ಅಂತ ಹೇಳಿದ್ರೆ, ಬಟ್ ಬಿಲ್ ಅನ್ನ ರೈಸ್ ಮಾಡಿದರೆ ಫಾರ್ ದಿ ಪರ್ಪಸ್ ಆಫ್ ಸರ್ವಿಸ್ ರೆಂಡರ್ಡ್ಗೆ ತಾವು 1,87,500ಗೆ ಸರ್ವಿಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸರ್ವಿಸಸ್ ಅನ್ನ ಕೊಟ್ಟಿರೋದ್ರಿಂದ ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ GST. ಸೊ 1,87,500 ಈಸ್ ಟ್ಯಾಕ್ಸಬಲ್. ಸೊ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಈ 1,87,500ಗೆ ನೀವು 18% ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಏನು 18% ಬರುತ್ತೆ, ಈ 18% ಏನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀರಾ, ಈ 18% ನೀವು ಆಫ್ ಮಾಡಿಕೊಂಡು CGST HGSTಗೆ ಕೊಡಬೇಕಾಗುತ್ತೆ. ಸೊ 1,87,500 ಇಂಟು 18% ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ CGST ಬಂದು 16,875 CGST, 16,875 SGSTಗೆ ಕೊಡಬೇಕಾಗುತ್ತೆ. ಇದು ಕ್ಯಾಲ್ಕುಲೇಷನ್ಸ್ ಅನ್ನ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇಟ್ ಇಸ್ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾಗಿ 18% ಆಫ್ ಮಾಡಿದ್ರೆ ನಮಗೆ ಅಮೌಂಟ್ ಬರೋದು CGST SGST ಕೊಡಬೇಕು. ನೆಕ್ಸ್ಟ್ 12 ಬಂದು ಪಾರ್ಟ್ ಪೇಮೆಂಟ್ ಆಫ್ 11,250 ವಾಸ್ ರಿಸೀವ್ಡ್ ಫ್ರಮ್ ದಿಸ್ ಕ್ಲೈಂಟ್ ಇನ್ ರೆಸ್ಪೆಕ್ಟಿವ್ ಆಫ್ ಸರ್ವಿಸ್ ರೆಂಡರ್ಡ್ ಇನ್ 37,800 ಅಂತ ಹೇಳಿದಾರೆ. ಇಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಆಗಿರೋದ್ರಿಂದ, ಸೊ ಪಾರ್ಟ್ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿದ್ದಾರೆ ಫಾರ್ ದಿ ಪರ್ಪಸ್ ಆಫ್ ಸರ್ವಿಸ್ ರೆಂಡರ್ಡ್ ಇನ್ ಏನು 37,800ನ ಸರ್ವಿಸಸ್ ಅನ್ನ ರಿಸೀವ್ ಮಾಡ್ಕೊಂಡದಕ್ಕೆ ಪಾರ್ಟ್ ಪೇಮೆಂಟ್ ಅನ್ನ ರಿಸೀವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಫ್ರಮ್ ಇಸ್ ಕ್ಲೈಂಟ್ ಇಂದ. ಸೊ ಹಾಗಾಗಿ ಈ 37,800 ಏನಿದೆ ಇದು ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ಟ್ಯಾಕ್ಸಬಲ್ ಅಂತ ಬಂದಾಗ ನೀವು 37,800 ಟ್ಯಾಕ್ಸಬಲ್ ವ್ಯಾಲ್ಯೂನ ತಗೋಬೇಕಾಗುತ್ತೆ. ಈ 37,800ನ ನಾವು CGST HGST ಕೊಡಬೇಕು ಅಂದ್ರೆ 18% ಟ್ಯಾಕ್ಸ್ ಇದೆ. ಈ 18%ನ ನೀವು 1/2 ಮಾಡಬೇಕಾಗುತ್ತೆ. ಸೊ 37,800 ಇಂಟು 18% ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ 3,402 ಬರುತ್ತೆ. 3,402 ಫಾರ್ CGST, 3,402 ಫಾರ್ SGSTಗೆ ನೀವು ಕೊಡಬೇಕಾಗುತ್ತೆ. ಇದು 12 ಪಾಯಿಂಟ್ ಇರ್ತಕ್ಕಂಥದ್ದು, 13 ಪಾಯಿಂಟ್ ಇರ್ತಕ್ಕಂಥದ್ದು 12th ಒನ್. ದೆನ್ 13th ಬಂದು ರೆಂಟಿಂಗ್ ಆಫ್ ಆಗ್ರೋ ಮಿಷಿನರಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಆಗ್ರೋ ಮಿಷಿನರಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ 13th ಒನ್ ಬಂದು ಸಪ್ಲೈ ಆಫ್ ಆಗ್ರೋ ಮಿಷಿನರಿಯನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ರೆಂಟಿಂಗ್ ಆಫ್ ಆಗ್ರೋ ಮಿಷಿನರಿ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರೆಂಟಿಂಗ್ ಆಫ್ ಆಗ್ರೋ ಮಿಷಿನರಿ ಅಗ್ರಿಕಲ್ಚರ್ ಪರ್ಪಸ್ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಯಾವುದೇ ತರದ ಟ್ರಾನ್ಸಾಕ್ಷನ್ ಅಗ್ರಿಕಲ್ಚರ್ ಪರ್ಪಸ್ ಇದೆ ಅಂತ ಹೇಳಿದ್ರೆ ಜಸ್ಟ್ ಇಟ್ ಈಸ್ ಎಕ್ಸಮ್ಟೆಡ್ ಅಂಡರ್ GST. ಎಕ್ಸಮ್ಟೆಡ್ ಇರುತ್ತೆ. ಇಟ್ ಈಸ್ ಎಕ್ಸಮ್ಟೆಡ್ ಅಂಡರ್ GST. ಎಕ್ಸಮ್ಟೆಡ್. ಸೊ ಹಾಗಾಗಿ ಎಲ್ಲೂ ಕೂಡ ತಗೊಳಕ್ಕೆ ಹೋಗೋದಿಲ್ಲ. ದೆನ್ ಲಾಸ್ಟ್ ಬಂದು ಸರ್ವಿಸ್ ರೆಂಡರ್ಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ನೋಡಿ, ಸರ್ವಿಸ್ ಕೊಡ್ತಾ ಇದ್ದಾರೆ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ, ಬಟ್ ಡೀಲರ್ ಇರೋದು ಎಲ್ಲಪ್ಪ ಅಂದ್ರೆ ಕರ್ನಾಟಕದಲ್ಲಿ ಇರೋದು. ಸೊ ಹಾಗಾಗಿ ಇದು ಟ್ಯಾಕ್ಸಬಲ್ ಆಗುತ್ತೆ, ಬಟ್ IGST ಅನ್ನ ಕೊಡಬೇಕಾಗುತ್ತೆ. ಟ್ಯಾಕ್ಸಬಲ್ ಅಟ್ 35,000 ಇದೆ. ಸೊ 35,000 ನಾವು ತಗೋಬೇಕು. ಈ 35,000 ಏನಿದೆ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ IGST ಓನ್ಲಿ. ಸೊ ಹಾಗಾಗಿ ನಾವು 35,000 ಇಂಟು 18% ಫುಲ್ ಕೊಡಬೇಕು. ಸೊ 18% ಫುಲ್ ಕೊಟ್ಟಾಗ ನಮಗೆ 6,300 ನಮಗೆ ಸಿಗುತ್ತೆ. 6,300 ಈಸ್ ಟ್ಯಾಕ್ಸಬಲ್ 18% ಅನ್ನ ಕೊಟ್ಟಾಗ. ಸೊ ಇದು IGST ಆಗಿರೋದ್ರಿಂದ ಸೊ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ 35,000 ಏನಿದೆ ಈ 35,000ಗೆ 18% ಫುಲ್ IGST ಕೊಡಬೇಕು. ಬಿಕಾಸ್ ಇಟ್ ಈಸ್ ಇಂಟರ್ಸ್ಟೇಟ್ ಸಪ್ಲೈ. ಜಮ್ಮು ಅಂಡ್ ಕಾಶ್ಮೀರ್ಗೆ ಸರ್ವಿಸಸ್ ಅನ್ನ ಕೊಡ್ತಾ ಇರೋದು. ಬಿಕಾಸ್ ಡೀಲರ್ ಇರೋದು ಕರ್ನಾಟಕದಲ್ಲಿದ್ದು ಜಮ್ಮು ಅಂಡ್ ಕಾಶ್ಮೀರಿಗೆ ಕೊಡ್ತಾ ಇದ್ದಾನೆ, IGST ನ ಕೊಡಬೇಕಾಗುತ್ತೆ. ಇದು ಟ್ಯಾಕ್ಸಬಲ್ ಇರ್ತಕ್ಕಂಥದ್ದು. ಸೊ ಇನ್ಯಾವುದು ಟ್ರಾನ್ಸಾಕ್ಷನ್ಸ್ ಇಲ್ಲ. ನೀವು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ GST ಪೇಯಬಲ್
ಪೇಯಬಲ್ ಸಿಗುತ್ತೆ. ಸೊ ಟೋಟಲ್ ಮಾಡಿದ್ರೆ ನೀವು ಒಂದೊಂದೇ ಕಾಲಮ್ನ ಟೋಟಲ್ ಮಾಡ್ಕೊಂಬನ್ನಿ. ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಎಷ್ಟು ಸಿಗುತ್ತಪ್ಪ ಅಂದ್ರೆ 4,54,517 ಈಸ್ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಸಿಗುತ್ತೆ. ಇಟ್ ಈಸ್ ಟ್ಯಾಕ್ಸಬಲ್ ವ್ಯಾಲ್ಯೂ ಅಥವಾ ಟ್ಯಾಕ್ಸಬಲ್ ಸರ್ವಿಸ್ ಅಂತ ಏನು ಕೇಳಿದ್ದಾರೆ ಅದು ಸಿಗ್ತಕ್ಕಂಥದ್ದು. ಅದೇ ಥರ ನೀವು CGST HGST ಟೋಟಲ್ ಮಾಡಿದ್ರೆ ಸೊ ಎಷ್ಟು ಸಿಗುತ್ತಪ್ಪ ಅಂದರೆ 39,242 ಆ್ಯಂಡ್ HGST ಕೂಡ ಸೇಮ್ ಇರುತ್ತೆ 39,242 ಆ್ಯಂಡ್ IGST 6,300 ಬರುತ್ತೆ. ಸೊ ಇದು ನಮಗೆ ಕ್ವಶನಲ್ಲಿ ಕೇಳಿದ್ರು ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಮತ್ತು ಟೋಟಲ್ GST ಪೇಯಬಲ್ನ ಕ್ಯಾಲ್ಕುಲೇಷನ್ಸನ್ನು ಮಾಡಿ ಅಂತ ಹೇಳಿರೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಟ್ ಈ ಥರ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಇದೇ ಥರ ಕ್ವಶನ್ಸು ಬರ್ಬೋದು. ಥ್ಯಾಂಕ್ ಯು ವೆರಿ ಮಚ್.